ನಮಸ್ತೆ ಗೆಳೆಯರೆ. ಇವತ್ತು ನಾವು ಹೊಸಕೋಟೆ ನಗರದಲ್ಲಿ MDP ಕಾಫಿ ಪಕ್ಕ ಒಂದು ಯುನೀಕ್ ಆದ ಒಂದು ಅಂಗಡಿ ಗ್ರೈನ್ ಬ್ರೋ ಅಂತ. ಇವರು ಸುಮಾರು ಪ್ರಭೇದಗಳ ಅಕ್ಕಿಗಳನ್ನು ಸೇಲ್ ಮಾಡ್ತಾರೆ. ನೋಡೋಣ ಬನ್ನಿ ಇವರ ಅಂಗಡಿಯ ವಿಶೇಷತೆ ಏನು ಅಂತ. ಹಾಯ್ ಸರ್, ನಮಸ್ಕಾರ. ಸರ್ ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಅದೇ ನಿಮ್ಮ ಅಂಗಡಿ ನೋಡಿದೆ, ತುಂಬ ಅಟ್ರಾಕ್ಟಿವ್ ಆಗಿತ್ತು. ಹೌದು ಅದಕ್ಕೆ ಏನು ನೋಡೋಣ ಅಂತ ಬಂದೆ. ಅದೇ ಸರ್ ನಮ್ದು ಇಲ್ಲಿ ಕಾನ್ಸೆಪ್ಟ್ ಬಂದು ಅನ್ಪಾಲಿಶ್ಡ್. ಓಕೆ. ಇವಾಗ ನಾವು ಏನೇ ಕೊಡ್ತೀವೋ ಎಲ್ಲ ಕಂಪ್ಲೀಟ್ಲಿ ಅನ್ಪಾಲಿಶ್ಡ್ ಗ್ರೈನ್ಸ್ ನಾವು ಕೊಡ್ತಾ ಇರೋದು. ಇವಾಗ ನೀವು ನೋಡಿದ್ರೆ ಇಲ್ಲಿ ಮೋರ್ ದೆನ್ 17 ಟೈಪ್ಸ್ ಆಫ್ ರೈಸ್ ನಮ್ಮ ಹತ್ರ ಇದೆ. ಓಕೆ. ಅಲ್ಲಿ ನೋಡಿದ್ರೆ ನಿಮ್ಗೆ ಬ್ಲಾಕ್ ರೈಸ್ ಇದೆ, ಓಕೆ. ಅದು ಒನ್ ಆಫ್ ದಿ ಏನ್ಷಿಯಂಟ್ ರೈಸ್. ಓಕೆ. ರಕ್ತಸಾಲಿ ರೈಸ್ ಇದೆ, ಓಕೆ. ಹಿಮೋಗ್ಲೋಬಿನ್ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡುತ್ತೆ. ಓಕೆ. ನಿಮಗೆ ರೆಡ್ ರೈಸ್ ಇದೆ, ಓಕೆ. ಪ್ಯೂರ್ ಅನ್ಪಾಲಿಶ್ಡ್. ದೊಡ್ಡ ಬೈರ್ನಲ್ಲಿ ಅಂತ ಒಂದು ರೈಸ್ ಇದೆ. ಓಕೆ. ಈ ರೈಸ್ ಆಕ್ಚುಲಿ ನಿಮಗೆ ಒರಿಜಿನಲ್ ಸಿಗೋದು ಕಷ್ಟ, ರೇರ್ ವೆರೈಟಿ. ಡಯಾಬೆಟಿಕ್ ರೈಸ್ ಇದೆ, ಮಾಪ್ಲೈ ಸಾಂಬಾ ಇದೆ, ನವಾರ ರೈಸ್ ಇದೆ, ರಾಜಭೋಗಂ ಪೊನ್ನಿ ಇದೆ. ಈ ನವಾರ ರೈಸ್ ಅನ್ನೋದು ನಿಮ್ಗೆ ಇನ್ಫ್ಲಮೇಷನ್ ಕಡಿಮೆ ಮಾಡುತ್ತೆ ನಿಮ್ಮ ಬಾಡಿದಲ್ಲಿ. ಇದು ಮೆಡಿಸಿನಲ್ ರೈಸ್ ಅಂತ ಕರೀತಾರೆ. ವಡಿಮಟ್ಟ, ಜೀರೋ ಪಾಲಿಶ್ಡ್ ರಾಜಮುಡಿ ಸಿಗತ್ತೆ ನಮ್ಮ ಹತ್ರ. ರಾಜಮುಡಿ ಅನ್ನೋದು ಇವಾಗ ಮೈಸೂರು ಮಹಾರಾಜ ಫ್ಯಾಮಿಲಿ ಅವರು ಸ್ಪೆಷಲ್ ಆಗಿ ಅವ್ರಿಗೋಸ್ಕರ ಮಾತ್ರ ಅದು ಕಲ್ಟಿವೇಟ್ ಮಾಡ್ತಾ ಇದ್ರು. ಅದು ಅಷ್ಟು ನ್ಯೂಟ್ರಿಷಿಯಸ್ ರೈಸ್. ಬ್ರೌನ್ ರೈಸ್ ಆ ತಳಿ ಬಂದು ಮೈಸೂರು ಮಹಾರಾಜರಿಗೆ ಕಿಚನ್ ಅಲ್ಲಿ ಯೂಸ್ ಮಾಡ್ತಾರೆ. ಕರೆಕ್ಟ್, ಅವ್ರಿಗೋಸ್ಕರ ಮಾತ್ರ ಬೆಳೀತಾ ಇದ್ರು ಅದು. ಇವಾಗ ಜೀರೋ ಪಾಲಿಶ್ ಬ್ರೌನ್ ರೈಸ್ ಇದೆ. ಇವಾಗ ಬ್ರೌನ್ ರೈಸ್ ಅನ್ನೋದು ಇವಾಗ ಎಕ್ಸ್ಪೆನ್ಸಿವ್ ಮಾಡಿದ್ದಾರೆ, ಯಾಕಂದ್ರೆ ಅದು ಹೆಲ್ದಿ ಅಂತ. ಬಟ್ ನಮ್ಮ ಹತ್ರ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಡಬೇಕು ಅಂತ ನಮ್ಮ ಉದ್ದೇಶ. ಆ ತರನೇ ನಿಮ್ಗೆ ಒಂದೇ ಸರ್ತಿ ಈ ತರ ಅನ್ಪಾಲಿಶ್ ರೈಸ್ ಹೋಗೋಕ್ ಆಗಲ್ಲ ಅಂತ ನಮ್ಮ ಹತ್ರ ಇದು ಸ್ಪೆಷಲ್ ರೈಸ್, ಸೆಮಿ ಗ್ರೈಂಡೆಡ್ ರೈಸ್ ಅಂತ. ಇದು ಏನಂದ್ರೆ ಒಂದೇ ಒಂದು ಲೇಯರ್ ರಿಮೂವ್ ಮಾಡಿ ಈ ರೈಸ್ ನಾವು ಕೊಡ್ತಾ ಇದೀವಿ. ಅವ್ರಿಗೆ ಒಂದು 70% ನ್ಯೂಟ್ರಿಯೆಂಟ್ಸ್ ಬರುತ್ತೆ. 100% ಏನಂದ್ರೆ ಅದು ಕುಕ್ ಮಾಡೋದು ಅದೆಲ್ಲ ಕಷ್ಟ ಅಂತ ಜನ ಅಭ್ಯಾಸ ಆಗಿಲ್ಲ. ಸೊ ಈ ಸ್ಟೆಪ್ ಇಂದ ಆ ಸ್ಟೆಪ್ ಹೋಗ್ಲಿ ಅಂತ ನಮ್ಮ ಪ್ರಯತ್ನ ಸರ್. ಸರ್, ಈಗ ಮಾರ್ಕೆಟ್ಗೆ ಹೋಗ್ತೀವಿ, 1 kg ರೈಸ್ ತಗೊಂಡ್ಬಂದು ಮಾಡ್ಕೊಂಡು ತಿಂತೀವಿ. ಇದಕ್ಕೂ ಅದಕ್ಕೆ ಏನ್ ಡಿಫ್ರೆನ್ಸ್? ಅದಕ್ಕೂ ಇದಕ್ಕೆ ಏನ್ ಡಿಫ್ರೆನ್ಸ್? ಸರ್, ಮಾರ್ಕೆಟ್ ಅಲ್ಲಿ ಸಿಗೋದು ನಿಮ್ಗೆ ಕಮರ್ಷಿಯಲ್ ಪ್ರಾಡಕ್ಟ್. ಅಲ್ಲಿ ಏನಂದ್ರೆ ಇವಾಗ ಶೆಲ್ಫ್ ಲೈಫ್ ಜಾಸ್ತಿ ಇರಬೇಕು, ಅವ್ರಿಗೆ ಅದಕ್ಕೆ ಒಂದು ಪಾಲಿಶಿಂಗ್ ಟೆಕ್ನಿಕ್ ಯೂಸ್ ಮಾಡಿ ಅವರು ಶೆಲ್ಫ್ ಲೈಫ್ ಜಾಸ್ತಿ ಇರೋ ತರ ಪ್ಲಾನ್ ಮಾಡ್ತಾರೆ. ಬಟ್ ಏನಂದ್ರೆ ಅಲ್ಲಿ ಗ್ರೈಂಡಿಂಗ್ ಪ್ರಾಸೆಸ್ ಅಲ್ಲಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಲೂಸ್ ಆಗುತ್ತೆ. ಯಾವಾಗ ನಮ್ಗೆ ನ್ಯೂಟ್ರಿಯೆಂಟ್ಸ್ ಲೂಸ್ ಆಗುತ್ತೋ ಆವಾಗ ತಿಂದು ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಇವಾಗ ರೈಸ್ ತಿಂದ್ರೆ ನಿಮ್ಗೆ ಶುಗರ್ ಜಾಸ್ತಿ ಆಗುತ್ತೆ, ಯಾಕೆಂದ್ರೆ ಅದರಲ್ಲಿ ಫೈಬರ್ಸ್ ಇಲ್ಲ. ಇವಾಗ ನಾವು ಪ್ಲಾನ್ ಮಾಡ್ತಾ ಇರೋದಂದ್ರೆ ಫೈಬರ್ ಇರೋ ತರ ಪ್ಲಾನ್ ಮಾಡ್ತಾ ಇದೀವಿ ಸರ್. ಪಾಲಿಶ್ಡ್ ಅನ್ಪಾಲಿಶ್ಡ್ ಅಂದ್ರೆ ಏನು ಸರ್? ಇವಾಗ ಏನಿಲ್ಲ, ನಾವು ಹಸ್ಕ್ ಇರುತ್ತೆ ಮೇಲೆ ಹೊಟ್ಟು, ಅದು ತೆಗೆದ ಮೇಲೆ ಬ್ರಾನ್ ಲೇಯರ್ ಅಂತ ಇರುತ್ತೆ. ಆ ಬ್ರಾನ್ ಅಲ್ಲೇ ಎಲ್ಲ 90% ಆಫ್ ದಿ ನ್ಯೂಟ್ರಿಯೆಂಟ್ಸ್ ಇರೋದು. ಆ ಬ್ರಾನ್ ತೆಗೆದು ಬಿಟ್ರೆ ನಿಮ್ಗೆ ಓನ್ಲಿ ಕಾರ್ಬೋಹೈಡ್ರೇಟ್ ಮಾತ್ರ ಸಿಗುತ್ತೆ. ಆ ಕಾರ್ಬೋಹೈಡ್ರೇಟ್ ನೀವು ಡೈರೆಕ್ಟ್ ಆಗಿ ಕನ್ಸ್ಯೂಮ್ ಮಾಡಿದ್ರೆ ಎಕ್ಸೆಪ್ಟ್ ಫ್ಯಾಟ್ ಆಗಿ ಕನ್ವರ್ಟ್ ಆಗೋದು ಬಿಟ್ಟು ಬೇರೆ ಏನು ಇಲ್ಲ. ಈಸಿಯಾಗಿ ಡೈಜೆಸ್ಟ್ ಆಗುತ್ತೆ. ಬಟ್ ನಿಮ್ಗೆ ಬೇಕಾಗಿರೋದು ಮೇನ್ ಫೈಬರು, ಅದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಅದೆಲ್ಲ ಲೂಸ್ ಆಗ್ತಿವಿ. ಇವಾಗ ಆ ಫೈಬರು ನಮ್ಮ ಹತ್ರ ಇರೋ ಬಿ ಕಾಂಪ್ಲೆಕ್ಸ್ ಎಲ್ಲ ಎಲ್ಲಿಗೆ ಹೋಗ್ತಾ ಇದೆ ಅಂದ್ರೆ ಹಸುಲ್ಗೆ ಹೋಗ್ತಾ ಇದೆ. ಇಲ್ಲ ಅಂದ್ರೆ ಬಿ ಕಾಂಪ್ಲೆಕ್ಸ್ ಟ್ಯಾಬ್ಲೆಟ್ಸ್ ಕ್ರಿಯೇಟ್ ಮಾಡಕ್ಕೆ, ಇಲ್ಲಾಂದ್ರೆ ರೈಸ್ ಬ್ರಾನ್ ಆಯಿಲ್ಗೆ, ಇದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಮೇನ್ ಏನ್ ನಮ್ಮ ನ್ಯೂಟ್ರಿಷನ್ ಇದೆಯೋ ಅಲ್ಲಿ ಕೊಟ್ಬಿಟ್ಟು ನಾವು ಓನ್ಲಿ ಕಾರ್ಬೋಹೈಡ್ರೇಟ್ ತಿಂತಾ ಇದೀವಿ. ಹಿಂದಿನ ಕಾಲದಲ್ಲೆಲ್ಲ ಯಾವ ತರ ಇತ್ತು? ಹಿಂದಿನ ಕಾಲದಲ್ಲಿ ತಿನ್ನೋದು ಇದೆ ಸರ್, ಮೇನ್ ಈ ತರನೇ. ಎಲ್ಲಾರು ಹ್ಯಾಂಡ್ ಪೌಂಡೆಡ್ ರೈಸ್ ತಿಂತಾ ಇದ್ರು. ಅವಾಗ ಏನು ಪ್ರಾಬ್ಲಮ್ ಇರ್ಲಿಲ್ಲ. ನಮ್ ಕಾನ್ಸೆಪ್ಟ್ ಅಷ್ಟೇ, ನಮ್ ಕಾನ್ಸೆಪ್ಟ್ ಏನಿಲ್ಲ. ಇವಾಗ ಹ್ಯಾಂಡ್ ಪೌಂಡೆಡ್ ರೈಸ್ ತಿನ್ನೋ ಟೈಮ್ದಲ್ಲಿ ಏನು ಕಾಯಿಲೆಗಳು ಇರ್ಲಿಲ್ಲ. ಇವಾಗ ಬಂದಿದೆ, ಯಾಕಂದ್ರೆ ಅದಕ್ಕೆ ನಾವೇ ರೀಸನ್. ಬೇಗ ಕುಕ್ ಆಗ್ಬೇಕು, ಶೆಲ್ಫ್ ಲೈಫ್ ಜಾಸ್ತಿ ಇರಬೇಕು, ಅದರಿಂದ ನಾವು ಹಾಳಾಗ್ತಾ ಇದೀವಿ. ನಾನೇನಂದ್ರೆ ಇದೇನು ಹೊಸ ಕಾನ್ಸೆಪ್ಟ್ ಏನಿಲ್ಲ. ಅನ್ಪಾಲಿಶ್ಡ್ ಈಸ್ ನಥಿಂಗ್ ಬಟ್ ಓಲ್ಡನ್ ಟೆಕ್ನಿಕ್ ಅಷ್ಟೇ. ಅದಕ್ಕೆ ನಾವು ಹೋಗ್ಬೇಕು ಅಂತ ಪ್ಲಾನ್ ಸರ್. ಸರ್, ಈಗ ರೇಟ್ಸ್ ಯಾವ ತರ ಇರುತ್ತೆ ಸರ್? ಇವಾಗ ಏನಂದ್ರೆ ಹೆಲ್ದಿ ಪ್ರಾಡಕ್ಟ್ ಅಂದ್ರೆ ಪ್ರೈಸ್ ಜಾಸ್ತಿ ಮಾಡ್ತಾರೆ. ಸೊ ನಾವು ಅದಕ್ಕೆ ಏನ್ ಮಾಡ್ತಾ ಇದೀವಿ ಅಂದ್ರೆ ಡೈರೆಕ್ಟ್ ಆಗಿ ಆರ್ಗಾನಿಕ್ ಫೆಡರೇಷನ್ ಹತ್ರ ತಗೊಂಡು ರೈತರ ಹತ್ರನೇ ನಾವು ಪರ್ಚೇಸ್ ಮಾಡಿ ನಾವೇ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಸರ್. ಮಾರ್ಕೆಟ್ ಪ್ರೈಸ್ ರೇಂಜ್ ಅಲ್ಲೇ ಇರುತ್ತೆ ನಮ್ದು. ಸೊ ನೀವು ಬೇಸಿಕಲಿ ಬರೀ ಅಕ್ಕಿ ಒಂದು ಅಷ್ಟೇ? ಇಲ್ಲ ಸರ್, ನಮ್ದು ಅಕ್ಕಿ 17 ಟೈಪ್ಸ್ ಇದೆ, 9 ಟೈಪ್ಸ್ ಆಫ್ ಮಿಲ್ಲೆಟ್ಸ್ ಇದೆ, ರಾಗಿನೂ ಸೇರಿಸಿ. ಮಿಲ್ಲೆಟ್ಸ್ ಎಲ್ಲಾ ಟೈಪ್ ಆಫ್ ಮಿಲ್ಲೆಟ್ಸ್ ಇರಲ್ಲ, ಯಾಕೆಂದ್ರೆ ಶೆಲ್ಫ್ ಲೈಫ್ ಕಡಿಮೆ, ಬೇಗ ಹುಳ ಬರುತ್ತೆ, ಯಾರು ರಿಸ್ಕ್ ತಗೊಳಲ್ಲ. ಬಟ್ ನಾವೇನಂದ್ರೆ ಎಲ್ಲ 9 ಟೈಪ್ಸ್ ಆಫ್ ಮಿಲ್ಲೆಟ್ಸ್ ಕಂಪ್ಲೀಟ್ಲಿ ಕ್ಲೀನ್ಡ್, ಸಾರ್ಟೆಡ್, ಇಟ್ಸ್ ಅ ಗ್ರೇಡೆಡ್ ಮಿಲ್ಲೆಟ್ಸ್ ನಮ್ಮ ಹತ್ರ ಸಿಗುತ್ತೆ ಸರ್. ಟಾಪ್ ಕ್ವಾಲಿಟಿ ನೋಡಿ, ನಮ್ಮ ಹತ್ರ ಸಾಮೆ ಸಿಗತ್ತೆ, ಒಳ್ಳೆ ಕ್ವಾಲಿಟಿ. ನಮ್ಮ ಹತ್ರ ನವಣೆ ಸಿಗತ್ತೆ, ಊದಲ್ ಸಿಗತ್ತೆ, ಕೊರಳು ಸಿಗತ್ತೆ, ಬರಗು ಸಿಗತ್ತೆ, ಹಾರಕ ಸಿಗತ್ತೆ, ಇವನ್ ಜೋಳ, ರಾಗಿ. ಸರ್ ಇದು ಸ್ಪೆಷಲ್ ಪ್ರಾಡಕ್ಟ್ ಸರ್. ಇವಾಗ ನೋಡಿ,
ಇದರಲ್ಲಿ ಹಾ. 27 ಇಂಗ್ರೀಡಿಯೆಂಟ್ಸ್ ಹಾಕ್ತಿವಿ ಸರ್ ನಾವು. ಓಕೆ ಇದರಲ್ಲಿ 27 ಇಂಗ್ರೀಡಿಯೆಂಟ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಏನೇನ್ ಕಾಳುಗಳಿರುತ್ತೋ ಅದೆಲ್ಲ ನೆನೆಸಿ ಸ್ಪ್ರೌಟ್ ಮಾಡಿ ಸ್ವಲ್ಪ ಡ್ರೈ ಮಾಡಿ ರೋಸ್ಟ್ ಮಾಡಿ ಪೌಡರ್ ಮಾಡಿರೋದು. ಇದೇನಂದ್ರೆ ನೀವು ಗಂಜಿ ತರ ಕುಡಿಬಹುದು, ವಾಟರ್ ಅಲ್ಲಿ ಹಾಕಿ ಒಂದು 3 to 4 ಮಿನಿಟ್ಸ್ ಬಾಯ್ಲ್ ಮಾಡಿಸಿ ನೀವು ಮಾಲ್ ತರ ಕುಡಿಬಹುದು, ಇಲ್ಲಾಂದ್ರೆ ಹಾಲಲ್ಲಿ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ತುಂಬಾ ಶಕ್ತಿ, ನಿಮ್ಗೆ ಇಮ್ಯುನಿಟಿ ಪವರ್ ಜಾಸ್ತಿ ಆಗುತ್ತೆ ಸರ್ ಇದು ತಿಂದ್ರೆ. ಎಲ್ಲ ಕಾಳುಗಳು ಎಷ್ಟು ಬ್ರಾಂಚಸ್ ಇದೆ ಸರ್ ನಿಮ್ದು? ಸರ್ ನಮ್ದು ಇವಾಗ ಸದ್ಯಕ್ಕೆ 4 ಬ್ರಾಂಚ್ ಇದೆ. ಎಲ್ಲೆಲ್ಲಿ? ಇವಾಗ JP ನಗರದಲ್ಲಿ ಒಂದಿದೆ, ಬಾಣಸ್ವಾಡಿದಲ್ಲಿ ಒಂದಿದೆ, ಆಂಧ್ರದಲ್ಲಿ ಪಲಂನೇರ್ ಅಂತ ಒಂದಿದೆ. ಇವಾಗ ಆಲ್ಮೋಸ್ಟ್ ನನ್ನ ಪ್ರಕಾರ ಬೆಂಗಳೂರಲ್ಲೇ ನಮ್ದು more than 20 ಬ್ರಾಂಚ್ ಬರುತ್ತೆ ಸರ್. 20 ಮೇಲೆ ಬ್ರಾಂಚ್ ಬರುತ್ತೆ. ಏನಂದ್ರೆ ಎಲ್ಲಾರ್ಗು ಅವೈಲಬಲ್ ಮಾಡಿಸ್ಬೇಕು. ಆನ್ಲೈನ್ ಫೆಸಿಲಿಟಿನೂ ಮಾಡಿದೀವಿ ಸರ್ ನಾವು. ಯಾರೇ ಆದ್ರೂ ನಮ್ಗೆ ವೆಬ್ಸೈಟ್ ಅಲ್ಲಿ ಆರ್ಡರ್ ಮಾಡಬಹುದು. ಓಕೆ, ಬರೀ ವಾಕ್-ಇನ್ ಇಲ್ಲ, ಆನ್ಲೈನ್ ಇದೆ. ಇದೆ ವೆಬ್ಸೈಟ್ ಅಲ್ಲಿ ನೀವು www.grainbro.com ಹೋದ್ರೆ ನಿಮ್ಗೆ ಎಲ್ಲಾ ಪ್ರಾಡಕ್ಟ್ ಅವೈಲಬಲ್ ಇರುತ್ತೆ. ಅಲ್ಲಿ ನೀವು ಆರ್ಡರ್ ಮಾಡಿದ್ರೆ ನಾವು ಹೋಮ್ ಡೆಲಿವರಿ, ಫ್ರೀ ಹೋಮ್ ಡೆಲಿವರಿ ಮಾಡ್ತಾ ಇದೀವಿ. ಆರ್ಡರ್ಸ್ ಅಬೌವ್ 1000 rupees. ಸರ್ ಮಿಲ್ಲೆಟ್ಸ್ ಅಕ್ಕಿ ಎರಡೇನಾ ಸರ್? ಇಲ್ಲ ನೋಡಿ, ಇದೆಲ್ಲ ಕಾಳುಗಳೆಲ್ಲ ನಿಮಗೆ ಕಂಪ್ಲೀಟ್ಲಿ ನಾಟಿ ಕಾಳುಗಳು. ನಾವು ಯಾವ್ದು ಹೈಬ್ರಿಡ್ ಕಾಳು ಸೇಲ್ ಮಾಡಲ್ಲ. ಪ್ಲಸ್ ನಮ್ ಕಾಳುಗಳಿಗೆ ಯಾವ್ದಕ್ಕೆ ನಾವು ಪ್ರಿಸರ್ವೇಟಿವ್ಸ್ ಕೆಮಿಕಲ್ಸ್ ಹಾಕಲ್ಲ. ಇಟ್ಸ್ ನೋಡಿ, ಈ ತರ ನಾಟಿ ನಿಮ್ ಚಿಕ್ಕ ವಯಸ್ಸಲ್ಲಿ ನೋಡಿರ್ತಾರೆ. ಇವಾಗ ಅಲ್ಸಂದೆ ಕಲರ್ ಚೇಂಜ್ ಆಗಿದೆ, ಬಟ್ ನಾವು ಹತ್ರ ಸಿಗಲ್ಲ. ನೋಡಿ, ಕಾಬೋಲಿ ಚೆನ್ನಾಗಿದೆ, ಇದು ನಾಟಿದು. ನೀವು ಹೇಗೆ ರಿಕಗ್ನೈಸ್ ಮಾಡ್ಬೋದು ಅಂದ್ರೆ ಸೈಜು ಚಿಕ್ಕದಾಗಿರುತ್ತೆ, ಇದ್ರ ಮೇಲೆ ಶೈನಿಂಗ್ ಸಬ್ಸ್ಟೆನ್ಸ್ ಏನು ಇರಲ್ಲ. ನೋಡಿ, ತೂರ್ ದಾಲು ನಾಟಿದ ಸಿಗುತ್ತೆ. ಆಮೇಲೆ ನಿಮ್ಗೆ ನೋಡಿ, ಈ ಹೆಸರು ಕಾಳು ನಿಮ್ ಕಂಪ್ಲೀಟ್ ಆಗಿ ವಿತೌಟ್ ಎನಿ ಪ್ರಿಸರ್ವೇಟಿವ್, ವಿತೌಟ್ ಎನಿ ಕೆಮಿಕಲ್, ಕಂಪ್ಲೀಟ್ಲಿ ನಾಟಿ ಐಟಮ್ ಸರ್. ಇದು ದೇಸಿ ವೆರೈಟಿ. ಸೊ ಇದೆಲ್ಲ ನಾವು ಹೆಂಗ್ ಸಿಗುತ್ತೆ ಅಂದ್ರೆ, ನಾವು ರೈತರ ಹತ್ರ ಹೋಗಿ ಅವರು ಆರ್ಗಾನಿಕ್ ಫೆಡರೇಷನ್ ಇಲ್ಲಾಂದ್ರೆ ರೈತರ ಫೆಡರೇಷನ್ ಅಲ್ಲಿ ಅವ್ರು ಅಲ್ಲಿ ಮಾರ್ತಾರೆ, ಅಲ್ಲಿಂದ ನಾವು ತಗೊಂತೀವಿ. ಸೊ ಅದರಿಂದ ನಮ್ಗೆ ಬೆಸ್ಟ್ ಕ್ವಾಲಿಟಿ ಸಿಗುತ್ತೆ ಸರ್. ಸರ್ ಇದು ಪ್ಯಾಕಿಂಗ್ ಹಾಫ್ ಕೆಜಿ 1 kg ಬರುತ್ತೆ, ಯಾವ ತರ ಬರುತ್ತೆ ಸರ್? ಹಾಫ್ ಕೆಜಿ ಇಂದ ಶುರುವಾಗುತ್ತೆ. ಹಾಫ್ ಕೆಜಿ ಇದೆ, 1 kg ಇದೆ. ಇಲ್ಲ ನಮ್ಗೆ ಇನ್ನೂ ದೊಡ್ಡ ಪ್ಯಾಕೇಜ್ ಏನನ್ನ ಸ್ಪೆಸಿಫಿಕ್ ಆಗಿ ಬೇರೆಯವ್ರು ಬಲ್ಕ್ ಆಗಿ ತಗೋತೀರಂದ್ರೆ ನಾವು ಸಪ್ಲೈ ಮಾಡಿ ಕಸ್ಟಮೈಸ್ ಮಾಡಿಕೊಡ್ತೀವಿ. ಇದು ಕಂಪ್ಲೀಟ್ಲಿ ನಮ್ ಬ್ರ್ಯಾಂಡ್ ಸರ್. ಈ ಔಟ್ಲೆಟ್ ಅಲ್ಲಿ ಬೇರೆ ಬ್ರ್ಯಾಂಡ್ ಪ್ರಾಡಕ್ಟ್ ಯಾವುದು ನಾವು ಮಾರಲ್ಲ. ಇದು ಓನ್ಲಿ ಗ್ರೈನ್ ಬ್ರೋ ಔಟ್ಲೆಟ್. ಇನ್ನೇನಿದೆ ಸರ್? ಇದೇನು ಸರ್ ಇದು ಕೌಂಟರ್? ಇದು ಸರ್ ಇದು ಕಂಪ್ಲೀಟ್ಲಿ ನಿಮಗೆ ಸ್ಪೈಸಸ್ ಸಿಗುತ್ತೆ, ಎಲ್ಲಾ ಟೈಪ್ ಆಫ್ ಸೀಡ್ಸ್ ಸಿಗುತ್ತೆ. ನೋಡಿ, ಡ್ರೈ ಫ್ರೂಟ್ಸ್, ಆಲ್ಮಂಡ್ ಸಿಗುತ್ತೆ, ಕ್ಯಾಶು ಸಿಗುತ್ತೆ, ನಿಮ್ಗೆ ಅಂಜೀರ್ ಸಿಗುತ್ತೆ, ಒಣ ದ್ರಾಕ್ಷ ಸಿಗುತ್ತೆ. ನೋಡಿ, ಬಾರ್ಲಿ ಸಿಗುತ್ತೆ. ನಿಮ್ಗೆ ನೋಡಿ, ಇದು ಜವೆ ಗೋಧಿ ಅಂತ ಸರ್. ನಿಮ್ಗೆ ಇದು ಒನ್ ಆಫ್ ದಿ, ಇದು ನಿಮ್ಗೆ ಗೋಧಿ ಹೆಂಗಂದ್ರೆ ಇದು ಲಾಂಗ್ ವೀಟ್ ಅಂತಾರೆ, ತುಂಬಾ ನ್ಯೂಟ್ರಿಷಿಯಸ್, ಹೆಲ್ದಿ. ಸೊ ಇದೆಲ್ಲಾನು ಸ್ವಲ್ಪ ಎಕ್ಸ್ಪೆನ್ಸಿವ್ ಮಾರ್ತಾರೆ, ಬಟ್ ನಾವು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಕೊಡೋಣ ಅಂತ ಪ್ಲಾನ್ ಮಾಡಿ ಕೊಡ್ತಾ ಇದೀವಿ ಸರ್. ಇವಾಗ ಎಲ್ಲಾ ಟೈಪ್ ಆಫ್ ರವೆಗಳು ಕಂಪ್ಲೀಟ್ಲಿ ವೀಟ್ ರವೆ ಸಿಗುತ್ತೆ. ನೋಡಿ, ಬ್ರೋಕೆನ್ ವೀಟ್ ಸಿಗುತ್ತೆ ನಮ್ಮ ಹತ್ರ, ಬನ್ಸಿ ರವೆ ಸಿಗುತ್ತೆ, ಜಾಗರಿ ಆರ್ಗ್ಯಾನಿಕ್ ಜಾಗರಿ ಸಿಗುತ್ತೆ, ಒಳ್ಳೆ ಕ್ವಾಲಿಟಿ, ಟಾಪ್ ಕ್ವಾಲಿಟಿ. ಇದು ನಮ್ ರಾಜಮುಡಿ ಪ್ಯಾಕಿಂಗ್. ಈ ತರ 10 kg ಬ್ಯಾಗ್ ಸಿಗುತ್ತೆ. 10 kg ಇಲ್ಲ, ನಿಮ್ಗೆ ಲೂಸ್ ಬೇಕಂದ್ರೆ ಕೊಡ್ತಾವಿ. ಯಾಕಂದ್ರೆ ನೀವು ಟ್ರೈ ಮಾಡ್ಬೇಕಂದ್ರೆ ಟ್ರೈ ಮಾಡ್ಲಿ ಅಂತ ನಾವು ಲೂಸ್ ಕೊಡ್ತಾ ಇದೀವಿ. ಆಮೇಲೆ ಏನಂದ್ರೆ ಒಂದ್ಸತಿ ಟ್ರೈ ಮಾಡಿದ್ರೆ ಅವರೇ ಬಂದು 10 kg ತಗೋತಾರೆ. ಬ್ಯಾಟರ್ ಏನ್ ಕೊಡಲ್ಲ ಸರ್? ಆಕ್ಚುಲಿ ಬ್ಯಾಟರ್ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು ಅಂತ ಒಂದು ಪ್ಲಾನ್ ಅಲ್ಲಿ ಇದೀವಿ. ನಾವು ರಾಜಮುಡಿ ಬ್ಯಾಟರು, ಬ್ರೌನ್ ರೈಸ್ ಬ್ಯಾಟರು, ಮಿಲ್ಲೆಟ್ ಬ್ಯಾಟರು ಹಂಗೆ ಫ್ರೆಶ್ ಆಗಿ ಮಾಡಿ ಕೊಡ್ಬೇಕು ಅಂತ ಒಂದು ಪ್ಲಾನ್ ಅಲ್ಲಿ ಇದೀವಿ ಸರ್. ಅದು ವೆರಿ ಸೂನ್ ಬರುತ್ತೆ ಇಲ್ಲಿಗೆ. ಮುಂದೆ ಏನೇನು ಮಾಡ್ಬೇಕು ಅನ್ಕೊಂಡಿದ್ದೀವಿ ಸರ್? ಮುಂಚೆ ನಿಮಗೆ ಯಾವ್ದು ಹೆಲ್ದಿ, ನಮ್ ಬ್ರ್ಯಾಂಡ್ ಬಂದು ವೀಗನ್. ಏನಂದ್ರೆ ನಾವು ಓನ್ಲಿ ಪ್ಲಾಂಟ್ ಬೇಸ್ಡ್. ಇವಾಗ ಗ್ರೈನ್ಸ್ ಆಗ್ಲಿ, ಯಾವ್ದು ಅನಿಮಲ್ ಪ್ರಾಡಕ್ಟ್ ನಾವು ಪ್ರಮೋಟ್ ಮಾಡಲ್ಲ. ಡೈರಿ ಪ್ರಾಡಕ್ಟ್ ಆಗ್ಲಿ, ಎನಿಥಿಂಗ್ ರಿಲೇಟೆಡ್ ಟು ಅನಿಮಲ್ ನಾವು ಪ್ರಮೋಟ್ ಮಾಡಲ್ಲ. ಏನೇ ಇದ್ರು ವೃಕ್ಷ ಸಂಬಂಧವಾಗಿರೋ ಪ್ರಾಡಕ್ಟ್ ಮಾತ್ರ ನಾವು ಪ್ರಮೋಟ್ ಮಾಡ್ತೀವಿ ಸರ್. ಎನಿಥಿಂಗ್, ಮೋರಿಂಗಾ ಪೌಡರ್ ಬರುತ್ತೆ, ಆಮ್ಲಾ ಪೌಡರ್ ಬರುತ್ತೆ, ನಿಮ್ಗೆ ಓಟ್ಸ್ ಸಿಗುತ್ತೆ. ಎಲ್ಲ ಟೈಪ್ ಆಫ್ ಹೆಲ್ದಿ ಪ್ರಾಡಕ್ಟ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ದೊಡ್ಡ ಪ್ಲಾನ್ ಅಲ್ಲಿ ಇದೀವಿ ಸರ್. ಆಮೇಲೆ ಹಬ್ಬ ಬರ್ತಾ ಇದೆಯಲ್ಲ, ಏನು ಆಫರ್ಸ್ ಇದೆ ಸರ್ ಈಗ? ಸರ್, ಇವಾಗ ನನ್ನ ಉದ್ದೇಶ ಏನಂದ್ರೆ, ನಾನ್ ಸ್ಟಾರ್ಟ್ ಮಾಡಿರೋ ಫಸ್ಟ್ ಪ್ರಾಡಕ್ಟ್ ಬ್ರೌನ್ ರೈಸ್. ಆ ಬ್ರೌನ್ ರೈಸ್ ಅನ್ನೋದು ಎಷ್ಟೋ ಹೆಲ್ದಿ, ಸೊ ಅದಕ್ಕೆ ಅವ್ರಿಗೂ ಬೆನಿಫಿಟ್ ಆಗುತ್ತೆ ಅಂತ ಆ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ದೀನಿ. ಆ ಪ್ರಾಡಕ್ಟ್ ಎಲ್ಲರಿಗೂ ರೀಚ್ ಆಗ್ಬೇಕು ಅಂತ ಒಂದು ಉದ್ದೇಶದಲ್ಲಿ ಯಾರೇ ಆಗ್ಲಿ ಒಂದು 500 rupees ಮಿನಿಮಮ್ ಪರ್ಚೇಸ್ ಮಾಡಿದ್ರೆ ನಾನು ಬ್ರೌನ್ ರೈಸ್ ಅಟ್ ಫ್ರೀ ಆಫ್ ಕಾಸ್ಟ್ ಕೊಡ್ತೀನಿ ಸರ್. 1 kg ₹1 ಕೊಡ್ತೀನಿ ಬೇಕಾದ್ರೆ. ಓಕೆ ಸರ್, ಒಳ್ಳೆ ಸ್ಟಾರ್ಟ್ಅಪ್ ಮಾಡಿದೀರಾ. ಥ್ಯಾಂಕ್ ಯು ಸರ್. ಮುಂದುವರಿಲಿ. ನಿಮ್ ಸಪೋರ್ಟ್ ಇರ್ಬೇಕು ಸರ್ ನಮ್ಗೆಲ್ಲ. ಸರ್ ಎಲ್ಲ ಇರ್ತೀವಿ. ಹೊಸಕೋಟೆಯಲ್ಲಿ ಫಸ್ಟ್ ಸರ್, ಇದು ಹೊಸಕೋಟೆ ಬ್ರಾಂಡೇ. ನಿಮ್ಗೆ ಏನಿಲ್ಲ, ಅದು ಹೊಸಕೋಟೆ ಬ್ರಾಂಚ್ ಮಾಡಿರೋದು ಫಸ್ಟ್ ಬ್ರಾಂಚೇ ಇದೆ ಸರ್. ನಮ್ ಕಂಪನಿದಲ್ಲಿ ಫಸ್ಟ್ ಬ್ರಾಂಚೇ ಇದೆ. ನಮ್ಮ ಆರಾಮಾಗಿ ನಾವು ಇದು ಹೊಸಕೋಟೆ ಬ್ರಾಂಡ್ ಅಂತ ಕರಿಬಹುದು. ಓಕೆ ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.